ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಹರಿ ಓಂ. ಹಯಗ್ರೀವ ಹಯಗ್ರೀವ ಹಯಗ್ರೀವ. ಬ್ರಾಹ್ಮಣನ ಬ್ರಾಹ್ಮಣ್ಯ ಹಾಗೂ ಆತನ ಶ್ರೇಷ್ಠತೆಯನ್ನು ಕುರಿತು ಹೇಳುವಂತಹ ಒಂದು ಸುವಿಚಾರ ಹೀಗಿದೆ. ಪುರುಷೇಷ್ವಪಿ ರಾಜೇಂದ್ರ ಸುಪಾತ್ರಂ ಬ್ರಾಹ್ಮಣಂ ವಿದುಃ ತಪಸಾ ವಿದ್ಯೆಯಾ ತುಷ್ಟ್ಯಾ ಧತ್ತೆ ಚೇದಂ ಹರೇಸ್ತನುಂ. ತನ್ವೋ ಅಸ್ಯ ಬ್ರಾಹ್ಮಣಾ ರಾಜನ್ ಕೃಷ್ಣಸ್ಯ ಜಗದಾತ್ಮನಃ ಪುನಂತಃ ಪಾದರಜಸಾ ತ್ರಿಲೋಕೀಂ ದೈವತಂ ಮಹತ್. ಅಂದರೆ, ಜಡವಾದ ಕಲ್ಲಿನಲ್ಲಿ ಪ್ರಾಣಪ್ರತಿಷ್ಠೆಯಿಂದ ಭಗವಂತನ ಸನ್ನಿಧಾನ ಹೆಚ್ಚುವಂತೆ ಜೀವರಲ್ಲಿಯೂ ಬ್ರಾಹ್ಮಣನು ತಪಸ್ಸಿನಿಂದ, ವಿದ್ಯೆಯಿಂದ, ಯದೃಚ್ಛಾಲಾಭ ಸಂತೃಪ್ತಿಯಿಂದ ಹರಿಯ ಉತ್ತಮ ಸನ್ನಿಧಾನ ಪಾತ್ರವಾದ ಪ್ರತಿಮೆ ಎನಿಸುವ ಶರೀರವನ್ನು ಧರಿಸುತ್ತಾನೆ. ಅದರಿಂದ ಅಂಥ ಬ್ರಾಹ್ಮಣನನ್ನು ಹೆಚ್ಚು ಸತ್ಪಾತ್ರನೆಂದು ಜ್ಞಾನಿಗಳು ತಿಳಿಯುತ್ತಾರೆ. ತಮ್ಮ ಪಾದಧೂಳಿಯಿಂದ 3 ಲೋಕವನ್ನು ಪವಿತ್ರಗೊಳಿಸುವ ಬ್ರಾಹ್ಮಣರು ಜಗತ್ಪತಿಯಾದ ಶ್ರೀಕೃಷ್ಣನ ಚಲಪ್ರತಿಮೆಗಳಾಗಿದ್ದು ಲೋಕಕ್ಕೆ ದೊಡ್ಡ ದೇವತೆ ಎನಿಸಿದ್ದಾರೆ ಎಂಬುದು ಇದರ ಅರ್ಥ. ಬ್ರಾಹ್ಮಣರಿಗೆ ಭೂಸುರರು ಎಂಬಂತಹ ಇನ್ನೊಂದು ನಾಮಾಂತರವನ್ನು ಕೂಡ ನಾವು ಕಾಣ್ತೇವೆ. ಬ್ರಾಹ್ಮಣ ಶರೀರ ಮುಂಚೆನೇ ಉತ್ತಮವಾದಂತಹ ಶರೀರವಾಗಿರ್ತದೆ. ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ತಮವಾದಂತಹ ತಪಸ್ಸು, ವಿದ್ಯೆ ಮುಂತಾದ ಸದ್ಗುಣಗಳಿಂದ ಅದನ್ನು ಇನ್ನೂ ಪವಿತ್ರವನ್ನಾಗಿ ಮಾಡಿಕೊಂಡಾಗ ಆ ಶರೀರ ಭಗವಂತನ ಚಲಪ್ರತಿಮೆ ಅಂತ ಅನಿಸ್ಕೊಳ್ಳಿಕ್ಕೆ ಅರ್ಹತೆಯನ್ನು ಪಡ್ಕೊಳ್ತದೆ. ಹಾಗಾಗಿ ಅದು ಎಲ್ಲ ರೀತಿಯ ಭಗವಂತನ ನೇರವಾದ ಅನುಗ್ರಹ ನೀಡುವಂತಹ ಒಂದು ಚಲಪ್ರತಿಮೆಯಾಗಿ ರೂಪುಗೊಳ್ಳುತ್ತದೆ ಎಂಬುದನ್ನು ಈ ಸುವಿಚಾರ ತಿಳಿಸ್ತಾ ಇದೆ. ಪುರಂದರದಾಸರು ಹೇಳಿದಂತೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಎಂಬುದಾಗಿ ನಮ್ಮೆಲ್ಲರಿಗೆ ಪ್ರಶ್ನೆ ಮಾಡುವಂತೆ ನಾವು ಕೂಡ ಇವತ್ತು ಪ್ರಶ್ನೆ ಮಾಡಿಕೊಳ್ಳಬೇಕು. ಬ್ರಾಹ್ಮಣ ಜನ್ಮ ಬಂದಾಗ ಅದನ್ನು ಉತ್ತಮವಾದಂಥ ತಪಸ್ಸು, ವಿದ್ಯೆ ಮುಂತಾದಂಥ ಸದ್ಗುಣಗಳಿಂದ ಇನ್ನೂ ಹೆಚ್ಚಿನ ಯೋಗ್ಯತೆಯನ್ನು ತಂದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬಾರದೆ ಎಂಬಂಥ ಪ್ರಶ್ನೆಯನ್ನು ನಾವು ಹಾಕಿಕೊಂಡಾಗ ಅದು ನಿಜವಾಗಿಯೂ ಈ ಸುವಿಚಾರದಂತೆ ಆ ಶರೀರ ಉತ್ತಮವಾದಂಥ ಭಗವಂತನ ಚಲಪ್ರತಿಮೆ ಆಗ್ತದೆ. ಹಾಗಾಗಿ ಆ ರೀತಿಯ ಒಂದು ಪ್ರಯತ್ನವನ್ನು ಮಾಡೋಣ. ಕಂಡಲ್ಲಿ ತಿನ್ನುವಂಥದ್ದು, ಕಂಡದ್ದನ್ನು ತಿನ್ನುವಂಥದ್ದು, ಒಟ್ಟಿನಲ್ಲಿ ಎಲ್ಲ ರೀತಿಯ ಆಹಾರ, ಆಚಾರ, ವಿಚಾರಗಳಲ್ಲಿ ಹೆಚ್ಚಿನ ಪ್ರಯತ್ನಪೂರ್ವಕವಾದಂತಹ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ತಾ ಆತನ
ಆಗಿ ಉತ್ತಮ ರೀತಿಯ ಜೀವನವನ್ನು ನಡೆಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಯತ್ನಿಸೋಣ ಅಂತ ಹೇಳ್ತಾ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ.